ನಮಸ್ಕಾರ ನ್ಯೂಸ್ ಲಂಚ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಹುಬ್ಬಳ್ಳಿಯ ಬೆಟ್ಟಿಂಗ್ ದಂಧೆಕೋರರಿಗೆ ಸಾಥ್ ನೀಡಲಿಕ್ಕೆ ಶಾಸಕರಿಗೆ ಕಪ್ಪ ಹೋಗ್ತಿತ್ತಂತೆ. ಸುವರ್ಣ ನ್ಯೂಸ್ನಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿರುವಂತದ್ದು. ಬುಕ್ಕಿಗಳಿಂದ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ರು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅನ್ನುವಂತಹ ಮಾಹಿತಿಯನ್ನ ಖುದ್ದು ಬುಕ್ಕಿಗಳೇ ಬಾಯ್ಬಿಟ್ಟಿದ್ದಾರೆ. ಶಾಸಕನ ಆಪ್ತ ಗಜು ಹಬೀಬ್ ಎಂಬಾತನ ಮೂಲಕ ಮಾಮೂಲಿ ಸಂದಾಯವಾಗ್ತಿತ್ತು. ಕಮಿಷನರ್ ಮಾತ್ರವಲ್ಲ, ಶಾಸಕ ಅಬ್ಬಯ್ಯ ಪ್ರಸಾದ್ಗೂ ಬುಕ್ಕಿಗಳ ನಂಟಿತ್ತು ಅನ್ನುವಂತಹ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ವರ್ಷಗಳಿಂದ ಶಾಸಕರಿಗೆ ಹಣ ಸಂದಾಯ ಮಾಡಿದ್ದೇವೆ ಅಂತ ಬಂಧಿತ ಬುಕ್ಕಿ ಹೇಳಿರುವಂತದ್ದು. ಹಣ ಸಂದಾಯವಾಗ್ತಿದ್ದ ಬಗ್ಗೆ ಬಂಧಿತ ಆರೋಪಿ ಅರ್ಜುನ್ ಶಿರಾಳ್ಕರ್ ತಪ್ಪೊಪ್ಪಿಗೆಯನ್ನ ಹೇಳಿದ್ದಾನೆ. ಪತ್ರಕರ್ತರಿಗೂ ಸಂದಾಯವಾಗ್ತಿತ್ತು ಲಕ್ಷ ಹಣ ಅನ್ನುವಂತಹ ತಪ್ಪೊಪ್ಪಿಗೆಯನ್ನ ಅರ್ಜುನ್ ಶಿರಾಳ್ಕರ್ ಹೇಳಿರುವಂತದ್ದು. ಸುವರ್ಣ ನ್ಯೂಸ್ ಬಯಲಿಗೆಳೆದಿದ್ದಂತಹ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯ ಇನ್ನಷ್ಟು ಕರಾಳ ಮುಖಗಳು ಈಗ ಬಯಲಾಗ್ತಾ ಇವೆ. ಸ್ಫೋಟಕ ಮಾಹಿತಿ ಇಂದು ಬಹಿರಂಗವಾಗಿರುವಂತದ್ದು. ಸಾಥ್ ನೀಡಲಿಕ್ಕೆ ದಂಧೆಕೋರರಿಗೆ ಶಾಸಕರಿಗೆ ಕಪ್ಪ ಕೊಡಲಾಗ್ತಿತ್ತು ಅನ್ನುವಂಥದ್ದು. ಬುಕ್ಕಿಗಳಿಂದ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿಯನ್ನ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಪಡೆದಿದ್ರು ಅನ್ನುವಂಥದ್ದನ್ನ ಬುಕ್ಕಿಗಳು ತಪ್ಪೊಪ್ಪಿಗೆ ಹೇಳಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಲಿಕ್ಕೆ ಖುದ್ದು ಶಾಸಕ ಪ್ರಸಾದ್ ಅಬ್ಬಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಸಾದ್ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ವಿರುದ್ಧ ಒಂದು ಮಾಹಿತಿ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ತಮಗೆ ಹಣ ಸಂದಾಯವಾಗ್ತಿತ್ತು ಬೆಟ್ಟಿಂಗ್ ದಂಧೆಯ ವಿಚಾರದಲ್ಲಿ ಅಂತನ್ನುವಂಥದ್ದು. ಅದನ್ನ ಖುದ್ದು ಬುಕ್ಕಿಯೇ ಹೇಳಿದ್ದಾನೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಏನ್ ಹೇಳ್ತೀರಿ ಮೇಡಮ್? ಇದು ಖಂಡಿತ ಸತ್ಯಕ್ಕೆ ದೂರವಾದಂತ ವಿಷಯ. ಇವತ್ತು ಬಹುಶಃ ಬಹುದಿನಗಳಿಂದ ಏನ್ ನಡೀತಾ ಇತ್ತು ಈ ಒಂದು ಕ್ರಿಕೆಟ್ ಬೆಟ್ಟಿಂಗು, ಅನೇಕ ಅಕ್ರಮ ದಂಧೆಗಳು. ನಾನು ಶಾಸಕನಾದ ಮೇಲೆ ಬಹುಶಃ ತಾವು ನೋಡ್ಬೋದು, ಕೇಳ್ಕೋಬಹುದು, ಸಾಕಷ್ಟು ಇಂತ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಮೊಟ್ಟ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟವನ್ನ ನಾನೇ. ಆದ್ರೆ ಅಲ್ಲಿ ಬಂಧಿತನಾದಂತಹ ಬುಕ್ಕಿ ಅರ್ಜುನ್ ಶಿರಾಳ್ಕರ್ ತಮ್ಮ ಹೆಸರನ್ನ ಹೇಳಿರುವಂತದ್ದು, ತಮ್ಮ ಮೇಲೆ ಆರೋಪ ಮಾಡಿರುವಂತದ್ದು, ಏನ್ ಹೇಳ್ತೀರಿ? ಅಲ್ಲ, ಈಗ ಅವರು ಆ ಬುಕ್ಕಿಗೆ ನನಗೆ ಏನಾದ್ರೂ ಒಂದು ಕನೆಕ್ಷನ್ ಆದ್ರೂ ಇರ್ಬೇಕಲ್ಲ, ಏನಾದ್ರೂ ನಮ್ಮ ಅವ್ರ ಮುಖ, ಅವ್ರ ಪರಿಚಯ, ಅವ್ರ ಅಥವಾ ಅವ್ರು ಎಲ್ಲಾದ್ರೂ ಒಂದು ನಮ್ಮ ಅವ್ರ ಕನೆಕ್ಷನ್ ಏನಾದ್ರೂ ಬೇಕಲ್ಲ. ಯಾರೋ ಒಬ್ರು ಹೆಸರು ಅವರು ಸುಮ್ನೆ ಯಾರೋ ಪ್ರಸ್ತಾಪ ಮಾಡಿಬಿಟ್ರೆ ಇವತ್ತೆಲ್ಲೋ ಒಂದ್ ಕಡೆ ಸುಮ್ನೆ ನಾವು ರಾಜಕೀಯ ಜೀವನದಲ್ಲಿ ಇರ್ತೀವಿ, ಇಂತ ಅನೇಕ ಸುಮ್ನೆ ಯಾವ್ದೋ ಒಂದು ಆರೋಪ ಮಾಡಿಬಿಟ್ಟು ಇಲ್ಲ ಈ ತರ ನಾವು ಪ್ರಸಾದ್ ಅಬ್ಬಯ್ಯಗೆ ಕೊಡ್ತಾ ಇದ್ವಿ, ಯಾರಿಗೂ ಎಂಪಿಗೆ ಕೊಡ್ತಾ ಇದ್ವಿ, ಯಾವುದೇ ನಿಮ್ಗೆ ಪರಿಚಯವೇ ಇರ್ಲಿಲ್ಲ ಅಂದ್ರೆ ನಿಮ್ಮ ಹೆಸರನ್ನೇ ಯಾಕೆ ತೆಗೆದುಕೊಳ್ಬೇಕಿತ್ತು ಅನ್ನುವಂಥದ್ದು. ಅದೇ ಇದು ನನಗೆ ವಿಚಿತ್ರ ಆಗಿದೆ. ಇದು ನನ್ನ ಹೆಸರು ಇದು ಪ್ರಸ್ತಾಪ ಯಾಕೆ ಮಾಡಿದಾನೆ, ಇದು ಯಾರು ಒತ್ತಡ ಇದೆ, ಏನಿದೆ, ಏನ್ ರಾಜಕೀಯ ಅನ್ನೋದು ನನಗ್ ಗೊತ್ತಾಗಿಲ್ಲ. ಆದ್ರೆ ಇದು ಗಜ್ಜು ಹಬೀಬನ್ ಬಗ್ಗೆ ಹೇಳ್ತಾ ಇದಾರೆ ಅವರು. ಗಜ್ಜು ಹಬೀಬು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ನನ್ನ ಜೊತೆಗೆ ಬರ್ತಾ ಇದ್ದ, ಹೋಗ್ತಾ ಇದ್ದ, ಅದು ಅಂತೂ ನಿಜ, ನಾವು ಒಪ್ಕೊಳ್ತೀನಿ. ತಮ್ಮ ಆಪ್ತ ನಮ್ ಜೊತೆಗೆ ಇರ್ತಾ ಇದ್ದ, ಅದನ್ನ ಅದ್ರಲ್ಲಿ ನಾನು ಏನು ಅದು ಇಲ್ಲ ಅಂತ ಹೇಳೋದಿಲ್ಲ. ಅವರ ಮುಖೇನನೇ ತಮಗೆ ಮಾಮೂಲಿ ಸಂದಾಯ ಮಾಡ್ತಿದ್ರು ಅಂತನ್ನುವಂತಹ ಆರೋಪ ಮಾಡಿರುವಂತದ್ದು. ಈಗ ಅವರ ಮುಖೇನನೇ ತಮಗೆ ಹಣ ತಲುಪ್ತಿತ್ತು ಅನ್ನುವಂಥದ್ದು ಇದು ಖಂಡಿತ ಈ ಸತ್ಯಕ್ಕೆ ದೂರವಾದಂತ ವಿಷಯ. ಬೇಕಾದ್ರೆ ನೀವು ಎನ್ಕ್ವೈರಿ ಮಾಡಿ, ಸತ್ಯಾಂಶ ಹೊರಗೆ ಬೀಳ್ತದ. ಯಾರು ಗಜ್ಜು ಹಬೀಬನ್ನ ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಂಡು ಕೇಳ್ಕೊಳ್ಳಿ. ಈ ಹಿಂದೆ ಕೂಡ ಇಂತ ಹಲವು ಘಟನೆಗಳು ನಮ್ಮ ಹೆಸರಿನಲ್ಲಿ ಸುಲಿಗೆ ಮಾಡಿದಂತ ಅನೇಕ ಉದಾಹರಣೆಗಳು ಕೂಡ ನನ್ನ ಬೆಳಕಿಗೆ ಬಂದ ತಕ್ಷಣ ನಾನೇ ಖುದ್ದಾಗಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ನನ್ನ ಹೆಸರಿನಲ್ಲಿ ಯಾರಾದ್ರೂ ನೀವು ಈ ತರದ ಹೆಸರು ವಸೂಲಿ ಮಾಡುವಂತ ಕೆಲಸ ಏನಾದ್ರು ಮಾಡಿದರೆ ಅಲ್ಲ. ಆದ್ರೆ ನಿಜ ಅಚ್ಚರಿಯಾಗುವಂತದ್ದು ಪ್ರಸಾದ್ ಅವರೇ, ತಮ್ಗೆ ಪರಿಚಯನೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಶಿರಾಳ್ಕರ್ ಅವರು. ಆದ್ರೆ ಆತ ಆರೋಪಿಯಾಗಿರುವಂತನು, ಬಂಧಿತನಾಗಿರುವಂತನು, ಬಾಯಿ ಬಿಟ್ಟಿರುವಂತಹ ವಿಚಾರ ಆಗ ತಮ್ಮ ಹೆಸರನ್ನೇ ಪ್ರಮುಖವಾಗಿ ಹೇಳಿರುವಂತದ್ದು. ತಮ್ಮ ಹೆಸರನ್ನ ಯಾಕೆ ಹೇಳಿರ್ತಾರೆ ಹಾಗಿದ್ರೆ? ಅಲ್ಲ, ಈಗ ನೋಡಿ ಮೇಡಮ್, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನನಗೆ ಆಶ್ಚರ್ಯ ಆಗಿದೆ. ಆಮೇಲೆ ಒಂದಂದ್ರೆ ಆ ಗಜ್ಜು ಹಬೀಬ್ ಮುಖಾಂತರ ನನಗೆ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಆ ಗಜ್ಜು ಹಬೀಬ್ನ ತಾವು ಬೇಕಾದ್ರೆ ಎನ್ಕ್ವೈರಿ ಮಾಡಿಸಿ ಕೇಳ್ಕೊಳ್ಳಿ, ಏನಿದೆ, ಏನ್ ಸತ್ಯಾಂಶ ಹೊರಗೆ ಬರ್ಲಿ. ಇಂಥದಕ್ಕೆ ಯಾವತ್ತೂ ನಾವು ಸಾಥ್ ಕೊಟ್ಟವ್ರಲ್ಲ. ಮತ್ತೆ ಇಂತ ಅನೇಕ ಘಟನೆಗಳು ಈಗಲ್ಲ, ಕೆಲವು ಬಾರಿ ಕೂಡ ಶಾಸಕರ ಹೆಸರಿನಲ್ಲಿ ಇಂಥವ್ ಲೂಟಿ ಮಾಡ್ತಾ ಇದಾರೆ ಅನ್ನುವಂಥದ್ದು ಗಮನಕ್ಕೆ ಬಂದಾಗ, ಅಂದ್ರೆ ತಾವು ಹಬೀಬ್ ಮೇಲೆ ಆರೋಪ ಮಾಡ್ತಿದಾರ, ತಮ್ಮ ಹೆಸರಲ್ಲಿ ತಗೊಂಡಿರ್ಬೋದು ಅಂತ? ಅಲ್ಲ, ನನಗ್ ಗೊತ್ತಿಲ್ಲ. ಅವ್ನು ಹಬೀಬು ಮಾಡಿದಾನ ಅಂತೇಳಿ ಇವ್ರು ಬುಕ್ಕಿಗಳು ಹೇಳ್ತಾ ಇದಾರಲ್ಲ, ನೀವು ಆ ಬುಕ್ಕಿಗಳನ್ನ ಮತ್ತೆ ಹಬೀಬನ್ನ ಕೂಡಿಸ್ಕೊಂಡು ಚರ್ಚೆ ಆಗ್ಲಿ, ಅವ್ರ ಬಗ್ಗೆ ಅವ್ರು ಕೇಳ್ಕೊಳ್ಳಿ, ಅವ್ರು ಏನ್ ಸತ್ಯಾಂಶ ಏನಿತ್ತು ಅನ್ನೋದು ಬಯಲಿಗೆ ಬರ್ಲಿ. ಅಲ್ಲ, ಯಾವುದೇ ರೀತಿಯಲ್ಲಿ ಕನೆಕ್ಷನ್ ಇರ್ಲಿಲ್ಲ ಅಂತಂದ್ರೆ ಏಕಾಏಕಿ ತಮ್ಮ ಹೆಸರನ್ನ ಯಾಕೆ ತೆಗೆದುಕೊಳ್ತಾನೆ ಒಬ್ಬ ಬುಕ್ಕಿ? ನಾನು ಅದನ್ನೇ ಕೇಳ್ತಾ ಇದ್ದೀನಿ.
ಬಹುಶಃ ಯಾವ್ದೋ ಒಬ್ಬ ವ್ಯಕ್ತಿ ನಮ್ಮ ಹೆಸರಿನಲ್ಲಿ ಶಾಸಕರನ್ನ ಕೊಡ್ತೀನಿ ಅಂತ ಹೇಳಿ ತಗೊಂಡ್ರೆ ಇಷ್ಟು ದೊಡ್ಡ ಮೊತ್ತದ ಅಮೌಂಟ್ ಇದು ಕನಿಷ್ಠ ಪಕ್ಷ ಒಂದೆರಡು ತಿಂಗಳ ವಿಚಾರವಲ್ಲ, ವರ್ಷಗಳಿಂದ ಪ್ರತಿ ತಿಂಗಳು ಕೂಡ ತಮಗೆ ಈ ಒಂದು ತಮ್ಮ ಆಪ್ತ ಏನಿದ್ದಾರೆ ಹಬೀಬ್ ಮೂಲಕನೇ ಕಳಿಸ್ತಾ ಇದೀವಿ ಅಂತ ಮಾತನ್ನ ಹೇಳ್ತಾ ಇರೋದು. ಹಾಗಿದ್ರೆ ಯಾರಿಗ್ ತಲುಪ್ತಾ ಇದೆ ಹಣ ಅನ್ನೋದು ಗೊತ್ತಿರಲ್ವಾ? ಅಲ್ಲಮ್ಮ, ಅಲ್ಲ ಮೇಡಮ್, ನಾನು ಹೇಳೋದು ಆ ತರ ನಿಜವಾಗಿ ಏನಾದ್ರು ಅವ್ನು ತಲುಪಿಸೋದೇ ಇದ್ರೆ ಕನಿಷ್ಠ ಪಕ್ಷ ಅವ ಏನಾದ್ರು ನನಗೆ ಕೊಡ್ತಾ ಇದ್ದಾನೋ ಇಲ್ಲ ಅನ್ನುವಂಥದ್ದಾದ್ರೂ ತಿಳ್ಕೊಳ್ಬೇಕಾಗಿತ್ತಲ್ಲ. ಅಲ್ಲ, ಅದನ್ನೇ ನಾನು ಕೇಳ್ತಾ ಇರುವಂತದ್ದು. ಅಂದ್ರೆ ಒಂದೆರಡು ತಿಂಗಳ ಅಲ್ಲಲ್ಲ, ಕನಿಷ್ಠ ಪಕ್ಷ ಇದು ಸರಿಯಾಗಿ ನನಗೆ ಸಂದೇಹ ಆಗ್ತಾ ಇದಲ್ಲೋ, ನನಗೆ ಕೊಡ್ತಾ ಇದ್ದಾನೋ ಇಲ್ಲ ಅನ್ನುವಂಥದ್ದಾದ್ರೂ ಅವರು ಅದನ್ನ ಕನಿಷ್ಠ ನೇರವಾಗಿ ನನಗೆ ಮಾತಾಡಬಹುದಿತ್ತಲ್ಲ. ನನ್ ಗಮನಕ್ಕೆ ಬರ್ಲಾರ್ದೆ ಯಾರೋ ಬಂದು ಶಾಸಕನಿಗೆ ದುಡ್ಡು ಕೊಡಬೇಕು ಅಂತೇಳಿ ತಗೊಂಡ್ರೆ ಅದು ನಾನು ನನ್ನ ಹೆಸರು ತೇಜೋವಧೆ ಆದಂಗಲ್ಲ ಅದು. ಅವ್ರು ಪ್ರತಿ ತಿಂಗಳು 2 ಲಕ್ಷ ಹಣ ನಿಮ್ಮ ಆಪ್ತರಿಂದ ಮೂಲಕ ತಲುಪ್ತಾ ಇತ್ತು ಅಂತ ಹೇಳುವಂಥದ್ದು. ಹಾಗಾಗಿ ಅಷ್ಟು ದೊಡ್ಡ ಅಮೌಂಟ್ ಹಣವನ್ನ ಸಂದಾಯ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾರು ತಲುಪುತ್ತೆ ಅಂತ ಗೊತ್ತಿರುತ್ತಲ್ವಾ? ಖಂಡಿತ ಮೇಡಮ್, ಅದಕ್ಕೆ ನಾನೀಗ ಇದು ನಾನು ಕೇಳಿ ನನಗೆ ಆಶ್ಚರ್ಯ ಆಗಿದೆ. ಅದಕ್ಕೆ ನಾನೀಗ 4 ಗಂಟೆಗೆ ಪ್ರೆಸ್ ಮೀಟ್ ಕೂಡ ಕರೆದಿದ್ದೀನಿ. ಹಿಂದೆ ಕೂಡ ನನ್ನ ಕಚೇರಿಯಲ್ಲಿ ಈ ತರ ನನ್ನ ಹೆಸರಿನಲ್ಲಿ ನಮ್ಮೊಬ್ಬ ಸೆಕ್ರೆಟರಿನೇ ಇದು ಯಾರೋ ಮಾಡಿದಂತಹ ಆರೋಪ ಅಲ್ಲ ಶಾಸಕರೇ. ತಮ್ಮ ಹೆಸರನ್ನ ಒಬ್ಬ ಬುಕ್ಕಿ ಅದು ಬಂಧಿತವಾದಂತಹ ಆರೋಪಿ ಸಿಐಡಿ ಅಧಿಕಾರಿಗಳಿಗೆ ಹೇಳಿರುವಂತದ್ದು, ಆ ವರದಿಯಲ್ಲಿ ಇರುವಂತದ್ದು ಬಹಳ ಪ್ರಮುಖವಾದಂತಹ ಡಾಕ್ಯುಮೆಂಟ್ ಆಗಿರುವಂತದ್ದು. ಈಗ ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್, ಇದಕ್ಕೆ ಏನ್ ಕಾರಣ ಅನ್ನೋದು ನನಗೂ ಗೊತ್ತಿಲ್ಲ, ನನಗೂ ತಿಳಿದಿಲ್ಲ. ಹುಬ್ಬಳ್ಳಿಯಲ್ಲಿ ಈ ರೀತಿ ಬೆಟ್ಟಿಂಗ್ ನಡೀತಾ ಇದೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತ ತಮ್ಗೆ? ಖಂಡಿತ, ಅದು ನನಗೆ ಮುಂಚೆಯಿಂದಾನು ಬೆಟ್ಟಿಂಗ್ ನಡೀತಾ ಇತ್ತು ಅಂತೇಳಿ ಅನೇಕ ಬಾರಿ ನಾನೇ ಅನೇಕ ಅಧಿಕಾರಿಗಳಿಗೆ ಈ ರೀತಿ ಎಲ್ಲ ಕಟ್ ಮಾಡ್ಬೇಕು, ಇದೇ ಒಂದಲ್ಲ, ಈ ಅಕ್ಕಿ ದಂಧೆ ಆಯ್ತು, ಬೇರೆ ಬೇರೆ ತರದ ಕೆಲವು ನಮ್ಮ ಇಲ್ಲೆಲ್ಲ ದಂಧೆಗಳ ಇದಾವ ಅನ್ನೋ ಒಂದು ವಿಚಾರವಾಗಿ ಅನೇಕ ಬಾರಿ ಎಲ್ಲಾ ಅಧಿಕಾರಿಗಳ ಮೀಟಿಂಗ್ ತಗೊಂಡು ಇದನ್ನ ಸ್ಟ್ರಿಕ್ಟ್ ಆಗಿ ನೀವೆಲ್ಲ ಇದನ್ನ ಕಡಿವಾಣ ಹಾಕ್ಬೇಕನ್ನೋ. ಈಗ ಬಂದಿರುವಂತಹ ಆರೋಪ ಇರುವಂತದ್ದು ನಿಜಕ್ಕೂ ಪ್ರಸಾದ್ ಅವರೇ, ನಿಮ್ಮ ಮೇಲೆ ಮಾಡಿರುವಂತಹ ಆರೋಪ ಒಬ್ಬ ಬುಕ್ಕಿ ಮಾಡಿರುವಂತದ್ದು, ಬಂಧಿತ ಆರೋಪಿ ಮಾಡಿರುವಂತದ್ದು, ಅದನ್ನ ಈಗ ವರದಿ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಆಗ್ತಾ ಇದೆ. ಅಲ್ಲಲ್ಲ ಮೇಡಮ್, ಪ್ರೊಡ್ಯೂಸ್ ಮಾಡ್ಲಿ, ನಾನ್ ಹೇಳೋದು ಏನಾದ್ರೂ ಒಂದು ಇದು ಬೇಕಲ್ಲ. ಸುಮ್ನೆ ಈಗ ಏನೋ ಯಾರು ಬೇಕಾದವ್ರ ಮೇಲೆ ಆರೋಪ ಮಾಡಿಬಿಟ್ರೆ ಅದೇ ಬೇಕಾಬಿಟ್ಟು ಹೇಗೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ? ಅಷ್ಟಿಲ್ಲದೇನೆ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಸಾಧ್ಯನಾ? ಅಲ್ಲ, ಅದನ್ನ ನಾನು ಕೇಳ್ತಾ ಇರೋದು. ಯಾರೋ ಈಗ ನಮ್ಮ ಹೆಸರಿನಲ್ಲಿ ಯಾರೋ ಒಬ್ರು ಅಲ್ಲಿ ನನಗೆ ಕೊಡ್ತಾ ಇದ್ದೆ, ಅವ್ರ ಮುಖಾಂತರ ಕೊಡ್ತಾ ಇದ್ದೆ, ದಾಖಲೆಗಳು ಕೂಡ ಪ್ರೊಡ್ಯೂಸ್ ಆಗ್ತಾ ಇವೆ. ಈ ಮೂಲಕ ದಾಖಲೆಗಳು ಕೂಡ ಇರುವಂತದ್ದು. ಏನ್ ಹೇಳ್ತೀರಿ? ತಮಗೆ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ದಾಖಲೆಗಳು ಇರುವಂತದನ್ನ ಅಧಿಕಾರಿಗಳು ಈಗ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಕೋರ್ಟ್ಗೆ. ಖಂಡಿತ ಅದನ್ನ ಪ್ರೊಡ್ಯೂಸ್ ಮಾಡ್ಲಿ. ಇವತ್ತೇನಾದ್ರೂ ನಿಜವಾಂಶ ಸತ್ಯಾಂಶ ಹೊರಗೆ ಬರ್ಲಿ ಅಂತ ಹೇಳಿ ನಂದು ಕೂಡ ಈಗ ಇದಾಗಿದೆ. ನಾನು ಕೂಡ ಈಗ 4 ಗಂಟೆಗೆ ಪ್ರೆಸ್ ಮೀಟ್ ಕೂಡ ಕರೆದಿದ್ದೇನೆ ಇದೇ ಕಾರಣಕ್ಕಾಗಿ. ಖಂಡಿತ ಇದು ಇಂಥ ಒಂದು ಕೆಳಮಟ್ಟದ ಕೆಲಸಕ್ಕೆ ನಾ ಎಂದು ಕೈ ಹಾಕೋದಿಲ್ಲ ಅನ್ನೋದು ಮಾಧ್ಯಮದ ಮುಖಾಂತರ ನಾನು ಎಲ್ಲ ನನ್ನ ಭಾಗದ ಜನರಿಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ. ನಿಜಕ್ಕೂ ಕೂಡ ಅಂದ್ರೆ ಇಂಥದ್ದೊಂದು ಆರೋಪ ಬಂದಾಗ ತಾವು ಆರೋಪವನ್ನು ಸಂಪೂರ್ಣವಾಗಿ ನಿರಾಕರಿಸ್ತಾ ಇದ್ದಾರೆ. ಆದ್ರೆ ದಾಖಲೆಗಳ ಸಮೇತವಾಗಿ ಸಿಐಡಿ ಅಧಿಕಾರಿಗಳು ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಯಾವುದೇ ನಿರಾಧಾರವಾಗಿ ತಮ್ಮ ಮೇಲೆ ಆರೋಪ ಮಾಡ್ತಾ ಇರೋದು ಅಲ್ವಲ್ಲ? ಅಲ್ಲ, ಯಾವ ದಾಖಲೆಗಳು ಸರಿ ಕೊಡಿಸ್ಲಿ ಮೇಡಮ್. ಒಂದು ಖಂಡಿತ ನನಗೇನಾದ್ರೂ ಆ ದಾಖಲೆಗಳಿದ್ರೆ ನಾನು ಇವತ್ತು ನೀವ್ ಹೇಳಿದ್ದಕ್ಕೆಲ್ಲ ನಾನು ಒಪ್ಕೊಳ್ತೀನಿ. ಒಂದು ದಾಖಲೆ ಏನಾದ್ರು ಸರಿ, ನಾನು ನಿಜವಾಗಿ ಆರೋಪಿ ಅಂತೇಳಿ ಸಾಬೀತುಪಡಿಸ್ಲಿ. ಒಂದು ಸಣ್ಣ ದಾಖಲೆ ಸರಿ ಇದು ಮಾಡ್ಲಿ. ಅದು ನಾ ಏನಾದ್ರು ಆರೋಪಿ ಇದ್ದೀನಿ, ನಾನು ತಗೊಂಡಿದ್ದೀನಿ ಅಂತ ಹೇಳಿ ನಿಜವಾಗ್ಲೂ ಏನಾದ್ರೂ ಒಂದು ಸಣ್ಣ ದಾಖಲೆ ಅವ್ರು ನನಗೆ ಕೊಡ್ಲಿ. ಅವರು ಆಗ ಆರೋಪಿ ಅಂತ ಒಪ್ಕೊಳ್ತೀರಿ, ತಾವು ಮಾಡಿದ್ದನ್ನು ತಪ್ಪು ಅಂತ ಒಪ್ಕೋತೀರಿ. ಅಲ್ಲ, ನಾನು ಈಗ ಏನಾದ್ರು ನೀವು ದಾಖಲೆ ನನ್ಗೆ ಏನಾದ್ರು ಮಾಡಿ ನಿಜವಾಗಿ ತಗೊಂಡಿದ್ರಲ್ಲ, ನಾನು ಒಪ್ಕೊಳ್ಳಕ್ಕ ಯಾವುದೇ ರೀತಿಯಲ್ಲಿ ತಾವು ಹಾಗಿದ್ರೆ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ತಮ್ಮ ಖಂಡಿತ 100% ಸತ್ಯವಾಗಲು ಯಾವ ಇದಕ್ಕೂ ನಾನು ಇಂತ ಗಜ್ಜು ಹಬೀಬ್ ಜೊತೆ ತಮ್ಮ ಸಂಬಂಧ ಹೇಗಿತ್ತು? ಹೇಗೆ ಆತ ಪರಿಚಯ? ಯಾವಾಗನಿಂದ ತಮ್ಮ ಜೊತೆಗೆ ಇರುವಂತದ್ದು ಆಪ್ತನಾಗಿ? ಮೇಡಮ್, ಗಜ್ಜು ಹಬೀಬು ಹಿಂದೆ ನಮ್ಮ ಎಲೆಕ್ಷನ್ ಕಾರ್ಪೊರೇಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದಂತ ವ್ಯಕ್ತಿ, ಕಾಂಗ್ರೆಸ್ ಕಾರ್ಯಕರ್ತ. ಮತ್ತ ಅವು ಇವತ್ತು ನಮ್ ಜೊತೆಗೆ ಕೆಟ್ಟವ್ರು ಬರ್ತಾರ, ಒಳ್ಳೆಯವ್ರು ಬರ್ತಾರ. ಆದ್ರೆ ಎಲ್ಲರೂ ಈಗ ನಾವ್ ಯಾರು ಎಲ್ಲರೂ ಎಂತವ್ರು ಅಂತೇಳಿ ನಾವ್ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಈಗ ದಾಖಲೆಗಳು ತಮ್ಮ ಎದುರಿಗೆ ಬಂದ್ರೆ ತಮ್ಮ ಆರೋಪ, ತಮ್ಮ ಮೇಲೆ ಆರೋಪ ಕೂಡ ಸಾಬೀತಾಗುತ್ತೆ. ಅಲ್ಲ ಇದ್ರೆ ತಾನೇ ಆರೋಪ. ಖಂಡಿತ ಏನಾದ್ರು ಇದ್ರೆ ದಾಖಲೆಗಳು ಇದ್ರೆ ತಾನೇ
ಸಾಬೀತಾಗ್ಲಿಕ್ಕೆ. ಎಸ್ ಪ್ರಸಾದ್ ಅವರೇ, ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಶಾಸಕರ ಮಾತು, ತಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ದಾಖಲೆಗಳ ಸಮೇತ ಸಿಐಡಿ ಅಧಿಕಾರಿಗಳು ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖ ಬಂಧಿತ ಆರೋಪಿ ಅರ್ಜುನ್ ಶಿರಾಳ್ಕರ್ ತಪ್ಪೊಪ್ಪಿಗೆಯಲ್ಲಿ ಶಾಸಕರ ಆಪ್ತರಾಗಿರುವಂತಹ ಗಜು ಹಬೀಬ್ ಎಂಬಾತನ ಮೂಲಕ ಪ್ರತಿ ತಿಂಗಳು 2 ಲಕ್ಷ ರೂಪಾಯಿಯ ಹಣವನ್ನ ಮಾಮೂಲಿ ಕಳಿಸ್ತಿದೆ ಅನ್ನುವಂತಹ ಆಪಾದನೆಯನ್ನ ಮಾಡಿರುವಂತದ್ದು. ಆದ್ರೆ ಈ ಆಪಾದನೆಯನ್ನ ಒಪ್ಪಿಕೊಳ್ತಿಲ್ಲ ಶಾಸಕರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಇಲ್ಲ, ದಾಖಲೆಗಳು ಬಂದಾಗ ನಾನು ಹೇಳ್ತೀನಿ, ನಿಜಕ್ಕೂ ಕೂಡ ತಾನು ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲ ಸಂಪೂರ್ಣವಾದಂತಹ ದಾಖಲೆಗಳ ಸಮೇತವಾಗಿ ಸಿಐಡಿ ಅಧಿಕಾರಿಗಳು ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖ ಬಂಧಿತ ಆರೋಪಿ ಬುಕ್ಕಿ ಅರ್ಜುನ್ ಶಿರಾಳ್ಕರ್ ತನ್ನ ತಪ್ಪೊಪ್ಪಿಗೆಯಲ್ಲಿ ಈ ಮಾತನ್ನ ಹೇಳಿದ್ದಾನೆ. ಶಾಸಕರಿಗೆ 2 ಲಕ್ಷ ರೂಪಾಯಿ ಹಣವನ್ನ ಪ್ರತಿ ತಿಂಗಳು ಕೂಡ ಅವರ ಆಪ್ತ ಗಜು ಹಬೀಬ್ ಮೂಲಕ ಸಂದಾಯ ಆಗ್ತಿತ್ತು ಅನ್ನುವಂತಹ ಮಾತನ್ನ